ಯೇಸುವೇ ನಿಮಗೆ ತಾನೇ. ಎಲ್ಲರೂ ಶಕ್ತಿಯಿಂದ ಘನತೆಯೂ ಗೌರವವೂ ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಘನತೆಯೂ ಗೌರವವು ಯೇಸುವೇ ನಿಮಗೆ ತಾನೇ. ಆರಾಧನೆ 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 ನಿಮಗೆ. ಎಲ್ಲರೂ ಅನುದಿನವೂ ನಿಮಗೆ. ಕರಗಳನ್ನು ತಟ್ಟುತ್ತಾ ಎಲ್ಲರೂ ಆರಾಧನೆ ನಿಮಗೆ. ಅನುದಿನವೂ ನಿಮಗೆ. ಆರಾಧನೆ ಆರಾಧನೆ ನಿಮಗೆ. ಅನುದಿನವೂ ನಿಮಗೆ. ಆರಾಧನೆ ನಿಮಗೆ. ಅನುದಿನವೂ ನಿಮಗೆ. ಆರಾಧನೆ 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 ಆರಾಧನೆ. ಎಲ್ಲರೂ ಒಟ್ಟಾಗಿ ಆರಾಧನೆ ಆರಾಧನೆ ಆರಾಧನೆ. ಆರಾಧಿಸೋಣ ಎಲ್ಲರೂ. ಆರಾಧನೆ ಆರಾಧನೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ಸುಖವಾಗಿ ಬಾಳಬೇಕೆಂದು ಕರಗಳನ್ನು ತಟ್ಟುತ್ತಾ ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ ಓ ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಪರಿಶುದ್ಧಾತ್ಮನೇ ಓ ಪರಿಶುದ್ಧಾತ್ಮನೇ. ಪರಿಶುದ್ಧಾತ್ಮನೇ ಓ ಪರಿಶುದ್ಧಾತ್ಮನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಕರಗಳನ್ನು ಶಕ್ತಿಯಿಂದ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ನಮ್ಮ ಮಧ್ಯದಲ್ಲಿ ಆರಾಧನೆ ಆತ್ಮಸ್ವರೂಪನಾದ ದೇವರು ಆರಾಧನೆ. ಪರಿಶುದ್ಧಾತ್ಮರು ಆರಾಧನೆ ಆರಾಧನೆ. ಅನುಭವಿಸಿ ಅನುಭವಿಸಿ ಹಾಡಿ ಆರಾಧನೆ ಆರಾಧನೆ ಮಾಡಿ. ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ.
Hallelujah. Hallelujah. Hallelujah, 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 hallelujah. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ನಿಮ್ಮ ಹೃದಯದ ತುಂಬ ದೇವರ ಆ ಸಾನ್ನಿಧ್ಯ, ಅವರ ಮಾತನಾಡಿದ ಆ ಮಾತುಗಳು ಅದೇ ನಿಮ್ಮಲ್ಲಿ ಓಡ್ತಾ ಇರಲಿ ಪ್ರಿಯರೇ. ಪವಿತ್ರ ಆತ್ಮರಿಗೆ ಒಪ್ಪಿಸಿಕೊಡೋಣ. ಓ ಪರಿಶುದ್ಧಾತ್ಮರೇ, ನನ್ನನ್ನು ನಮ್ಮನ್ನು ಈ ಭೂಮಿಯಲ್ಲಿ ಯೇಸುವಿನ ಮಾರ್ಗದಲ್ಲಿ ನಡೆಸುವ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರವಾಗಲಿ. ಪರಿಶುದ್ಧಾತ್ಮರೇ, ನಮ್ಮ ಒಬ್ಬೊಬ್ಬರನ್ನು ಆಳ್ವಿಕೆ ಮಾಡಿರಿ, ನಮ್ಮ ಒಬ್ಬೊಬ್ಬರನ್ನು ಪೂರ್ತಿಯಾಗಿ ಆಳ್ವಿಕೆ ಮಾಡಿರಿ. ನಮ್ಮನ್ನು ಯೇಸುವಿನ ಮಾರ್ಗದಲ್ಲಿ ನಡೆಸಿರಿ. ಅದಕ್ಕೆ ಬೇಕಾದಂಥ ವಾಕ್ಯಗಳನ್ನು ನೀಡಿ ನನ್ನನ್ನು ಬಲಪಡಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫ್ಯಾನ್ ಬೇಕಾ? ಫ್ಯಾನ್ ಸ್ವಲ್ಪ ಹಾಕ್ಬಿಡಿ. ಪ್ರೈಸ್ ದಿ ಲಾರ್ಡ್. ಕೇಳ್ಬೇಕು ತಾನೆ, ಏನೋ ಭಾರ. ಈ ಕಡೆ ನಾವೆಲ್ಲ ನಿಮ್ಮವರೇ ತಾನೆ, ಎಲ್ಲ ಒಂದೇ ಕುಟುಂಬ ಅಲ್ವಾ? ಫ್ಯಾನ್ ಕೇಳೋಕ್ಕೂ ಕಷ್ಟನಾ? ಫ್ಯಾನ್ ಏನು ನಮ್ದಲ್ವಲ್ಲ, ಸ್ವಿಚ್ ಹಾಕಿದ್ರೆ ಓಡುತ್ತೆ. ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರು ಯಾರು? ಮೆಲ್ವಿನ್ಗೆ ಫ್ರೆಂಡ್ ಅಂತೆ, ಜೊತೆಗಾರ. ಜಯಮ್ಮನಿಗೆ ಜೊತೆಗಾರ, ಸಹಾಯಕ, ಪೋಷಕರು, ಫ್ರೆಂಡ್ ಇದ್ದಾರೆ ಜೊತೆಯಲ್ಲೇ. ಜೊತೆಗಾರನ ಜೊತೆ ನಡೀತಾ ಇದ್ದೀವ. ಸಹಾಯಕ ಯಾವಾಗಲೂ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅವರ ಸಹಾಯವನ್ನು ಪಡ್ಕೊಂಡು ಹೋಗ್ತಾ ಇದ್ದೀವ. ನೀವೇನೇನು ಹೇಳಿದ್ರೋ ಅದೆಲ್ಲ ನಿಜನೇ, ಯಾವುದು ಸುಳ್ಳಲ್ಲ. ಬಟ್ ಅದು ನಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ? ಅದು ಭಾಳ ಮುಖ್ಯ. ಈಗ ಫ್ರೆಂಡ್ ಅಂದಾಗ ಆ ಫ್ರೆಂಡ್ ಜೊತೆ ನೀವು ನಡೀತಾ ಇದ್ದೀರಾ? ಆ ಸಹಾಯಕನನ್ನು ನೀವು ಅರಿತುಕೊಂಡು ಆ ಸಹಾಯದೊಂದಿಗೆ ಯೇಸುವಿನ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಆಗ್ತಾ ಇದೆಯಾ? ಸೊ ಎಲ್ಲ ಆನ್ಸರ್ ಎಲ್ಲ ತಪ್ಪಲ್ಲ, ಎಲ್ಲ ಸರಿಯೇ. ಪವಿತ್ರಾತ್ಮರು, ಪಿತಾ ಸುತ ಪವಿತ್ರಾತ್ಮರಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರು ಕೂಡ ದೇವರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತ್ರಿಯೇಕ ದೇವರು, ಆ ತ್ರಿಯೇಕ ದೇವರಲ್ಲಿ ಮೂರು ವ್ಯಕ್ತಿತ್ವ, ಆ ಮೂರು ವ್ಯಕ್ತಿತ್ವದಲ್ಲಿ ಪರಿಶುದ್ಧಾತ್ಮರೊಬ್ಬರಾಗಿದ್ದಾರೆ. ಅವರು ಕೂಡ ದೇವರಾಗಿದ್ದಾರೆ. ಈ ಅಂತಿಮ ದಿನಗಳಲ್ಲಿ ಈ ಒಂದು ಕಾಲ ಯಾರ ಕಾಲವಾಗಿದೆ? ಹಲೋ. ಸೊ ತಂದೆ ದೇವರ ಕಾಲ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ವಿ. ಹೊಸ ಒಡಂಬಡಿಕೆ ಅಂದರೆ ಯೇಸು ಕ್ರಿಸ್ತರು ಬಂದರು, ಅವರು ಕೂಡ ಅವರ ಕಾರ್ಯವನ್ನು ಮುಗಿಸಿ ಹೋಗಿದ್ದಾರೆ. ಈಗ ನಾವು ಏನು ಕಾಲದಲ್ಲಿದ್ದೀವಿ ಅಂದರೆ ಪವಿತ್ರಾತ್ಮನ ಸುಪ್ರಸನ್ನತೆಯ ಕಾಲದಲ್ಲಿ ನಾವಿದ್ದೇವೆ. ಈಗ ನಮ್ಮ ಒಬ್ಬೊಬ್ಬರನ್ನು ನಡೆಸುವಂಥವರು ಪವಿತ್ರಾತ್ಮರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರೇನಾಗಿದ್ದಾರೆ? ದೇವರೇ ಆಗಿದ್ದಾರೆ. ಏನಾಗಿದ್ದಾರೆ? ದೇವರೇ ಆಗಿದ್ದಾರೆ. ನಿಮಗೇನಾದರೂ ಡೌಟ್ ಇದೆಯಾ? ಸುಮಾರು ಜನಕ್ಕೆ ಒಂದು ಕೆಲವು ಹೊಸಬ್ರು ಏನಾದರೂ ಇದ್ದರೆ ಒಂದು ಸ್ವಲ್ಪ ಆಲೋಚನೆಗಳು, ಏನೋ ದೇವರ ಆತ್ಮ ಒಂದು ಶಕ್ತಿಯಾಗಿರ್ಬೋದು, ಒಂದು ಬಲವಾಗಿರ್ಬೋದು. ಖಂಡಿತ ಅಲ್ಲ. ಪವಿತ್ರಾತ್ಮರು
ಒಬ್ಬ ವ್ಯಕ್ತಿಯಾಗಿದ್ದಾರೆ, ಅವರು ದೇವರೇ ಆಗಿದ್ದಾರೆ, ಅವರು ಯಾವಾಗಲೂ ನಮ್ಮೊಂದಿಗೆ ಇರಲು ಬಯಸುವ ದೇವರಾಗಿದ್ದಾರೆ. ಸೊ ಈಗ ಈ ಪವಿತ್ರಾತ್ಮರನ್ನು ಅನೇಕರು ಪಡ್ಕೊಂಡಿದ್ದೇವೆ, ಪಡ್ಕೊಳ್ಳದೆ ಇರೋರು ಕೂಡ ಇಲ್ಲಿ ಇರಬಹುದು. ಪ್ರೈಸ್ ದ ಲಾರ್ಡ್. ಸೊ ಇವರು ಯಾವ ರೀತಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಅನ್ನೋದನ್ನು ನಾವು ಕಲ್ತ್ಕೋಬೇಕು, ಆಲೋಚನೆ ಮಾಡಬೇಕು. ಪ್ರಿಯರೇ, 1ನೇ ಅಧ್ಯಾಯ ಯವನನ ಶುಭ ಸಂದೇಶ 32, 33, 34 ವಾಕ್ಯ ಅಂತ ಕಾಣುತ್ತೆ. 32, 33, 34. ಯೌವಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು. ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾರೆ? ಸ್ನಾನಿಕ ಯೌವಾನ. ಸ್ನಾನಿಕ ಯೌವಾನ ಯಾರು? ಯೇಸುವಿನ ಮುಂದೂತನಾಗಿದ್ದಾನೆ. ಯೇಸುವಿನ ಮಾರ್ಗವನ್ನು ಸರಾಗ ಮಾಡಲು ಯೇಸು ಬರುತ್ತಿದ್ದಾರೆ, ರಕ್ಷಕ ಬರುತ್ತಿದ್ದಾರೆ, ನಮ್ಮನ್ನು ರಕ್ಷಿಸಲಿಕ್ಕೆ ಬರ್ತಿದ್ದಾರೆ. ಬೆಳಕು ಬರ್ತಾ ಇದೆ. ಅವರು ನಮ್ಮನ್ನು ಈ ಕತ್ತಲೆಯಿಂದ ಬೇರ್ಪಡಿಸಿ ಪವಿತ್ರಾತ್ಮರನ್ನು ಕೊಟ್ಟು ಪವಿತ್ರಾತ್ಮರನ್ನು ನಮ್ಮಲ್ಲಿ ತುಂಬಿಸಿ ನಮ್ಮನ್ನು ನಡೆಸಲಿಕ್ಕೆ ಬರ್ತಿದ್ದಾರೆ ಅಂಥೇಳಿ ಅವರ ಮುಂದೂತನಾಗಿ ಸ್ನಾನಿಕ ಯೌವಾನ ಈ ಲೋಕದಲ್ಲಿ ಎಲಿಸಬೇತಳ ಮುಖಾಂತರವಾಗಿ ಪರಿಚಯವಾಗ್ತಾನೆ. ಈ ಕಾರ್ಯವನ್ನು ಮಾಡಿದವರು ಪರಿಶುದ್ಧ ಆತ್ಮರ ಅಥವಾ ದೇವರೇ ಆಗಿದ್ದಾರೆ. ಈ ಮನುಷ್ಯ ತನ್ನ ಬೋಧನೆಯ ಸಂದರ್ಭದಲ್ಲಿ ಯೇಸುವನ್ನು ಕುರಿತು ಹೇಳ್ತಿದ್ದಾರೆ. ಏನಂತ? ದೇವರು ವಾಗ್ದಾನ ಮಾಡಿದ್ದ ಆತನಿಗೆ ಏನಂತ? ನೀನು ಕಣ್ಣಾರೆ ಕಾಣ್ತೀಯ. ನೀನು ದೀಕ್ಷಾಸ್ನಾನ ಕೊಡುವಾಗ ಯಾರ ಮೇಲೆ ಪವಿತ್ರಾತ್ಮರು ಬಂದು ಇಳಿಯುತ್ತಾರೋ, ಪವಿತ್ರಾತ್ಮರಿಂದ ತುಂಬಲ್ಪಡ್ತಾರೋ ಆತನೇ ನನ್ನ ಮಗನು, ಆತನೇ ದೇವರ ಪುತ್ರ ಎಂಬುದನ್ನು ನೀನು ನೋಡ್ತೀಯ, ನೀನು ಕಣ್ಣಾರೆ ಕಾಣ್ತೀಯ, ನಿನಗೆ ಆ ಅನುಭವವನ್ನು ನಾನು ಕೊಡ್ತೇನೆ ಅಂತೇಳಿ ದೇವರಿಂದ ಮೊದಲೇ ಆತನಿಗೆ ಒಂದು ಸಂದೇಶವಿತ್ತು. ಆ ಸಂದೇಶದ ಪ್ರಕಾರವೇ ಇಲ್ಲಿ ಸ್ನಾನಿಕ ಯೌವಾನರು ಹೇಳ್ತಿದ್ದಾರೆ. ಆತನು ಪರಲೋಕವನ್ನು ಸ್ನಾನದೀಕ್ಷೆ ಆಗುವಾಗ ಪರಲೋಕದಿಂದ ಪಾರಿವಾಳ ಇಳಿದು ಬಂದು ಯಾರ ಮೇಲೆ ನೆಲೆಸುವುದನ್ನು ಕಾಣ್ತಾ ಇದ್ದಾನೆ? ಯೇಸುವಿನ ಮೇಲೆ ನೆಲೆಸುವುದನ್ನು ಕಾಣ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಬೇಕು. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 1, 2, 3 ವಾಕ್ಯದಲ್ಲಿ ನಾವು ನೋಡುವಾಗ, 2 ವಾಕ್ಯದಲ್ಲಿ ನೋಡುವಾಗ ದೇವರ ಪರಿಶುದ್ಧಾತ್ಮರು ಹೇಗೆ ಇದ್ದರು ಅನ್ನೋದನ್ನು ನಾವು ನೋಡ್ತೇವೆ. ಅಲ್ಲಿ ಆದಿಕಾಂಡ ಪುಸ್ತಕದ 1ನೇ ಅಧ್ಯಾಯದ 1, 2 ವಾಕ್ಯದಲ್ಲಿ ದೇವರ ಪರಿಶುದ್ಧಾತ್ಮರು ಅಲ್ಲಿ ಏನಾಗಿದ್ರು ಎಂಬುದನ್ನು ನಾವು ನೋಡ್ತೇವೆ. ಓದೋಣ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಓಕೆ. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಓಕೆ. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ಓಕೆ. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಈಗ ದೇವರಾತ್ಮ ಎಲ್ಲಿ ಚಲಿಸ್ತಾ ಇತ್ತು? ಜಲರಾಶಿಯ ಮೇಲೆ. ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾತ್ಮ ಎಲ್ಲಿ ಚಲಿಸ್ತಾ ಇದ್ರು? ಜಲರಾಶಿಯ ಮೇಲೆ ಚಲಿಸ್ತಾ ಇದ್ರು. ದೇವರ ಆತ್ಮ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ದೇವರಾತ್ಮ ಅಲ್ಲಿ ಜಲರಾಶಿಯ ಮೇಲೆ ಚಲಿಸ್ತಾ ಇದ್ರು. ಅವರಿಗೆ ಸರಿಯಾದ ಸ್ಥಳ, ಅವರು ಇರಲಿಕ್ಕೆ ಬೇಕಾದ ಒಂದು ಹಾಲೆಯ ಗುಡಾರ ಇನ್ನೂ ಅವರಿಗೆ ಇರಲಿಲ್ಲ. ಹಾಗಾಗಿ ಆದಿಯಲ್ಲಿ ದೇವರು ಜಲರಾಶಿಯ ಮೇಲೆ ಚಲಿಸ್ತಾ ಇದ್ರು. ಇದನ್ನು ಪ್ರೇಷಿತರ ಕಾರ್ಯಕಲಾಪಗಳಲ್ಲೂ ಕೂಡ 17ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ 24ನೇ ವಾಕ್ಯ. ಒಂದು ಸಾರಿ ಓದಿ ನೋಡಿ.
ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ 24ನೇ ವಾಕ್ಯ. ಜಗತ್ತನ್ನು ಹಾಗೂ ಆ, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು ಜಗತ್ತನ್ನು ಮಾತ್ರವಲ್ಲ ಅದರಲ್ಲಿರುವ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು ಇಹ ಪರಗಳಿಗೆ ಒಡೆಯರು, ಇಹ ಪರಗಳೆರಡಕ್ಕೂ ಒಡೆಯರು, ಮಾನವನು ನಿರ್ಮಿಸಿದ ಗುಡಿಗಳಲ್ಲಿ ಅವರು ಮನೆ ಮಾಡುವಂಥವರಲ್ಲ. ಮಾನವ ನಿರ್ಮಿತ ಗುಡಾರಗಳಲ್ಲಿ ಮನೆಗಳಲ್ಲಿ ವಾಸ ಮಾಡುವ ದೇವರು ಅವರಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇಹ ಪರಗಳೆರಡನ್ನು ಸೃಷ್ಟಿ ಮಾಡಿದ ದೇವರು ಹೇಳ್ತಿದ್ದಾರೆ. ಪವಿತ್ರಾತ್ಮನ ಮುಖಾಂತರ ಈ ವಾಕ್ಯಗಳನ್ನು ಬರೆಸಲ್ಪಟ್ಟಿದೆ. ಅಲ್ಲಿ ವಾಕ್ಯ ಈ ರೀತಿಯಾಗಿ ನಮಗೆ ಇವತ್ತು ಹೇಳಿಕೊಡ್ತಿದ್ದಾರೆ. ಭೂಪರಗಳೆರಡನ್ನೂ ಉಂಟು ಮಾಡಿದ ದೇವರು ಮಾನವನು ಕಟ್ಟಿದ ಗುಡಿಗಳಲ್ಲಿ ಅಥವಾ ಗುಡಾರಗಳಲ್ಲಿ ಅವರು ವಾಸ ಮಾಡುವುದಿಲ್ಲ. ಬದಲಾಗಿ ಎಲ್ಲಾ ಜೀವಿಗಳಿಗೆ ಪ್ರಾಣವನ್ನು ಶ್ವಾಸವನ್ನು ಸಮಸ್ತವನ್ನು ಕೊಡುವವರು ಅವರೇ. ಪ್ರಾಣವನ್ನು ಶ್ವಾಸವನ್ನು ಸಮಸ್ತವನ್ನು ಕೊಡುವವರು ಅವರೇ ಎಂದೇ ಅವರಿಗಾಗಿ ಮಾನವನು ದುಡಿಯಬೇಕಾದ ಅವಶ್ಯಕತೆ ಇಲ್ಲ. ಅಂತ ಕೊರತೆ ಅವರಿಗೇನೂ ಇಲ್ಲ. ಆಮೇಲೆ ಒಂದೇ ಮೂಲದಿಂದ ಅವರು ಎಲ್ಲಾ ಜನಾಂಗಗಳನ್ನು ಸೃಷ್ಟಿಸಿ ಭೂಮಂಡಲದಲ್ಲೆಲ್ಲ ಜೀವಿಸುವಂತೆ ಮಾಡಿದ್ದಾರೆ. ಆಯಾ ಜನಾಂಗದ ಕಾಲ. ಒಂದು ನಿಮಿಷ ವಾಕ್ಯ ಚೇಂಜ್ ಆಯ್ತಾ ನೋಡ್ತೀನಿ. ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. 24 ಅಲ್ವಾ? ಓಕೆ, ಸಾಕಷ್ಟೇ. ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಇಲ್ಲಿ ದೇವರ ವಾಕ್ಯ ನಾವು ಕೇಳಿಸ್ಕೊಂಡ್ವಿ. 24, ಜಗತ್ತನ್ನು ಹಾಗೂ ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು ಇಹ ಪರಗಳಿಗೆ ಒಡೆಯರು, ಮಾನವನು ನಿರ್ಮಿಸಿದ ಗುಡಿಗಳಲ್ಲಿ ಅವರು ಮನೆ ಮಾಡುವಂಥವರು ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡಿದಂಥ ದೇವರು ಆ ಸೃಷ್ಟಿಗಳಲ್ಲಿ ಅಥವಾ ಆ ಗಿಡ ಮರಗಳಲ್ಲಿ ಯಾವುದೇ ಅವರು ಉಂಟು ಮಾಡಿದ ಆ ಸೂರ್ಯನಲ್ಲಾಗಲಿ ಚಂದ್ರನಲ್ಲಾಗಲಿ ಬದುಕಲಿಲ್ಲ, ಅಥವಾ ಎಲ್ಲೂ ಕೂಡ ಅವರು ವಾಸ ಮಾಡಲಿಲ್ಲ. ಬದಲಾಗಿ ಅವರು ಜಲರಾಶಿಯ ಮೇಲೆ ಅವರು ಸಂಚರಿಸ್ತಾ ಇದ್ದಾರೆ. ಅವರಿಗೀಗ ಒಂದು ಪರಿಶುದ್ಧವಾದ ಸ್ಥಳ ಬೇಕು. ಅವರು ವಾಸ ಮಾಡಲಿಕ್ಕೆ ಒಂದು ಪರಿಶುದ್ಧವಾದ ಸ್ಥಳ ಬೇಕು. ಆದ್ದರಿಂದ ಬಹಳ ಪ್ರೀತಿಯಿಂದ ಆದಾಮನನ್ನು ಉಂಟು ಮಾಡಿದರು, ಒಂದು ಪರೀಕ್ಷೆಗೆ ಒಳಪಡಿಸಿದರು. ಆದರೆ ಆ ಪರೀಕ್ಷೆಯಲ್ಲಿ ಆದಾಮನು ಗೆಲ್ಲಲಿಲ್ಲ. ಸೋತ ಕಾರಣ ಅವನ ಒಳಗಡೆ ಅವರಿಗೆ ಜೀವಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಈಗ ದೇವರು ಏನು ಮಾಡ್ತಿದ್ದಾರೆ ಅಂದರೆ, ಪರಿಶುದ್ಧಾತ್ಮರು ಏನು ಮಾಡ್ತಿದ್ದಾರೆ ಅಂದರೆ, ಕಾಯ್ತಾ ಇದ್ದಾರೆ. ನನಗೆ ಒಂದು ಆಲಯ ಬೇಕು, ನಾನು ಆಲಯದಲ್ಲಿ ವಾಸ ಮಾಡಬೇಕು, ಪರಿಶುದ್ಧವಾಗಿರಬೇಕು, ಆ ಒಂದು ಆಲಯದಲ್ಲಿ ನಾನು ಯಾವಾಗಲೂ ಜೀವಿಸಬೇಕು ಅಂತ ಆಸೆ ಪಟ್ಟರು. ಆ ಆಸೆಯನ್ನು ನಾವು ಸುಮಾರು 4000 ವರ್ಷಗಳು ಅನೇಕ ಪ್ರವಾದಿಗಳು, ಸುಮಾರು ನೋಹನ ಕಾಲದವರೆಗೆ ಸುಮಾರು ವ್ಯಕ್ತಿಗಳು ಜೀವಿಸಿದರು. ಆದಾಮನ ಸಂತತಿ ನೋವನ ಕಾಲದವರೆಗೆ ಅನೇಕ ಮಕ್ಕಳು ಜೀವಿಸಿದರು. ಅನೇಕರೊಂದಿಗೆ ದೇವರು ಸಂಚರಿಸ್ತಾ ಇದ್ದರು. ಅವರ ಒಳಗಡೆ ನಿರಂತರವಾಗಿ ಅವರಿಗೆ ಬದುಕಲಿಕ್ಕಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಅನೋಕನೊಂದಿಗೆ ದೇವರು ಇದ್ದರು. ಆತನು ದೇವರೊಂದಿಗೆ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದ ಅಂತ ವಾಕ್ಯ ಇದೆ. ಹೌದಾ? ಓದಿಲ್ಲಲ್ಲ? ಓದ್ಬೇಕು ನಾವೆಲ್ಲ. ಓಕೆನಾ? ಬೈಬಲನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ನೀವು ಓದ್ತಿರೋ ದೇವರು ಆಗಲೇ ಬ್ರದರ್ ಹೇಳ್ತಾ ಇದ್ರಲ್ವಾ, ಮಕ್ಕಳಂತ ನಮಗೆ ದೇವರು ಶ್ರುತಪಡಿಸಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು, ನಾವು ಮಿಸ್ ಮಾಡ್ಕೋಬಾರ್ದು. ಈಗಾಗಲೇ ನಾವು ಭಾಳ ದಡ್ಡರಾಗ್ಬಿಟ್ಟಿದ್ದೀವಿ, ಭಾಳ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ, ಭಾಳ ವರ್ಷಗಳು ಕಳೆದೋಗಿದೆ ಅಲ್ವಾ? ಇನ್ನು ಉಳಿದಿರುವ ವರ್ಷಗಳು ಒಂದು 50 ಇರ್ಬೋದಾ? ಹಲೋ, ಒಂದು 50 ಇರ್ಬೋದಾ? ಒಂದು 40 ಇರ್ಬೋದಾ? ಬ್ರದರ್ ನಗ್ತಾ ಇದ್ದಾರೆ. ಒಂದು 50 ಇರ್ಬೋದು. ಇವರಿಗೆ ಗ್ಯಾರಂಟಿ ಇಲ್ಲ. ನಾಳೆನೇ ಗ್ಯಾರಂಟಿ ಇಲ್ಲ, ನಮಗೆ ನಾಳೆನೂ ಕೂಡ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವಾಗ ಅವಕಾಶ ಸಿಗುತ್ತೋ ಆಗ ನಾವು ಅವರನ್ನು ಅರಿತ್ಕೋಬೇಕು, ನಾವು ಅವರನ್ನು ತಿಳ್ಕೋಬೇಕು. ಈಗ ನೋವನ ಕಾಲದವರೆಗೆ ಮಾತ್ರವಲ್ಲ, ನೋವನ ಕಾಲದವರೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋವನ ಕಾಲದವರೆಗೆ ನೋಡಿದ್ರು ದೇವರು, ಅನೇಕ ವ್ಯಕ್ತಿಗಳ ಮುಖಾಂತರ ಸಂಚರಿಸಿದರು, ಬುದ್ಧಿ ಹೇಳಿದರು, ಪಾಠ ಹೇಳಿದರು. ಆದರೆ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಆ ಮನುಷ್ಯ ವ್ಯರ್ಥ ಜೀವನವನ್ನು ನಡೆಸಿ ದೇವರಿಂದ ಬೇರ್ಪಟ್ಟು ತನ್ನ ನಾಶನವನ್ನು ತಾನೇ ತಗೊಂಡ.
ನೋಹನಿಗೆ ಹೇಳಿದ್ರು, ನೋಹ ಕೂಡ ಬೋಧನೆ ಮಾಡಿದರು ಅಂತೇಳಿ ಬೈಬಲ್ ಹೇಳುತ್ತೆ. ಆದರೆ ಯಾರೂ ಕಿವಿಗೊಡಲಿಲ್ಲ. ಆಗೇನಾಯಿತು? ಜಲಪ್ರಳಯ ಬಂತು. ನೋಹನ ಕುಟುಂಬ ಮಾತ್ರ ಉಳಿತು, ಇನ್ನೆಲ್ಲರೂ ಕೂಡ ನಷ್ಟಪಟ್ಟು ಹೋದರು. ಹಾಲೆಲೂಯ, ಹಾಲೆಲೂಯ. ಈಗ ಅವನ ಸಂತತಿಯಲ್ಲಿ ಯಾರಲ್ಲೂ ಕೂಡ ಪವಿತ್ರಾತ್ಮರು ಇಲ್ಲ. ಸೊ ಬರ್ತಿದ್ರು, ಒಂದು ಕಾರ್ಯ ಮಾಡ್ತಿದ್ರು, ಹೋಗ್ತಿದ್ರು. ಈಗ ನೋಹನ ನಂತರ ಒಂದು ಜನ್ರೇಷನ್ ಸ್ಟಾರ್ಟ್ ಆಯಿತು. ಆ ನಂತರ ನಾವು ನೋಡ್ತೇವೆ ಪ್ರವಾದಿಗಳ ಮುಖಾಂತರ ಪ್ರವಾದಿಗಳೊಂದಿಗೆ ಪವಿತ್ರಾತ್ಮರಿದ್ದರು. ಆದರೆ ಪರ್ಮನೆಂಟ್ ಆಗಿ ಒಂದು ವ್ಯಕ್ತಿಯಲ್ಲಿ ಅವರು ಜೀವಿಸ್ಲಿಕ್ಕೆ ಆಗಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈಗ ಉದಾಹರಣೆಗೆ ಸಂಸೋನನೊಂದಿಗೆ ದೇವರ ಆತ್ಮ ಇದ್ರಾ? ಇದ್ರಾ? ಜೋರಾಗಿ ಇದ್ರಾ? ಈಗ ಸಂಸೋನನೊಂದಿಗೆ ಇದ್ದಂಥ ಪವಿತ್ರಾತ್ಮರು ಅವನನ್ನು ಬಿಟ್ಟೋದ್ರು. ಹಾಲೆಲೂಯ, ಹಾಲೆಲೂಯ. ಅವನಲ್ಲಿ ಪರ್ಮನೆಂಟಾಗಿ ಇರಲಿಕ್ಕಾಗಲಿಲ್ಲ. ದೇವರು ತನ್ನ ಪ್ರವಾದಿಗಳೊಂದಿಗೆ, ತಾನು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳೊಂದಿಗೆ ಇದ್ದರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ಥಿರವಾಗಿ ಯಾವಾಗಲೂ ಕೂಡ ಅವರಲ್ಲೇ ಇರಲಿಕ್ಕೆ ಅವ್ರಿಗಾಗಲಿಲ್ಲ. ಕಾರಣ ಅಲ್ಲಿ ಪರಿಶುದ್ಧತೆ ಇರಲಿಲ್ಲ. ವಾಕ್ಯ ಏನು ಹೇಳುತ್ತೆ? ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧ ಇಲ್ಲದ ಹೃದಯದಲ್ಲಿ ದೇವರು ವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪಾರಿವಾಳದ ಸ್ವಭಾವವನ್ನು ಕಳೆದ ಧ್ಯಾನದಲ್ಲಿ ವಿವರಿಸ್ತಾ ಇದ್ರು. ಏನಂತೆ? ಪಾರಿವಾಳ ಕೊಚ್ಚೆ ಇರುವ ಜಾಗದಲ್ಲಿ ಇರೋದಿಲ್ಲ, ಕೊಚ್ಚೆಯನ್ನು ತಿನ್ನೋದಿಲ್ಲ. ಅದು ಪರಿಶುದ್ಧ ಅಲ್ವಾ? ಸೊ ಅದಕ್ಕೇ ಆ ಪಕ್ಷಿಯನ್ನು ಒಂದು ಗುರುತಾಗಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮರು, ಇಮ್ಯಾಜಿನ್ ಮಾಡಿ, ಪರಿಶುದ್ಧಾತ್ಮರು ಅವರು ನನ್ನಲ್ಲಿ ವಾಸ ಮಾಡಬೇಕಾದ್ರೆ ನನ್ನಲ್ಲಿ ಪರಿಶುದ್ಧತೆ ಇರಬೇಕು. ಈಗ ಪ್ರವಾದಿಗಳಲ್ಲಿ ಪರಿಶುದ್ಧತೆ ಇಲ್ಲ. ಈ ಸಂಸೋನನಲ್ಲಿ ವಾಸ ಮಾಡಿದರು, ಅವರೇ ಉಪಯೋಗಿಸಿದರು. ಆದರೆ ದೇವರ ಮಾತನ್ನು ಅವನು ಮೀರಿದ ಕಾರಣ, ದೇವರ ವಚನವನ್ನು ಮೀರಿದ ಕಾರಣ, ತಲೆಯಲ್ಲಿ ಕತ್ತಿ ಹಾಕಿದ ಕಾರಣ ಅಲ್ಲ. ಸುಮಾರು ಜನ ಕೇಳಿಸ್ಕೊಂಡಿದ್ದೀನಿ ನಾನು, ತಲೆಯಲ್ಲಿ ಕತ್ತಿ ಹಾಕಿ ಶೇವಿಂಗ್ ಮಾಡಿದ್ರು, ಅದಕ್ಕೆ ಪವಿತ್ರಾತ್ಮರು ಬಿಟ್ಟೋದ್ರು. ತಲೆಯಲ್ಲಿ ಶೇವಿಂಗ್ ಮಾಡಿದ್ದಕ್ಕಲ್ಲ, ನೀನಿದನ್ನು ಮಾಡಬಾರ್ದು ಅಂತ ಹೇಳಿದ ಮಾತನ್ನು ಮೀರಿದ್ದರಿಂದ, ಹಣ್ಣನ್ನು ತಿನ್ನಬಾರದು ಅಂತ ಹೇಳಿದ ಮಾತನ್ನು ಮೀರಿದ್ದರಿಂದ. ಸೊ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ದೇವರ ವಾಕ್ಯವನ್ನು ಮೀರಿ ನಡೆಯುವುದೇ ಪಾಪ. ಯಾರೆಲ್ಲ ದೇವರ ವಾಕ್ಯವನ್ನು ನಂಬಿ ನಡೀತಾರೋ ಅವರು ನನ್ನನ್ನು ಪ್ರೀತಿಸ್ತಾರೆ. ಸೊ ಇವನು ಪ್ರೀತಿ ಮಾಡಲಿಲ್ಲ, ದೇವರ ಮಾತನ್ನು ಮೀರಿ ನಡೆದ ಕಾರಣ ಅವನು ಪಡೆದುಕೊಂಡ ಪವಿತ್ರಾತ್ಮರನ್ನು ಕಳ್ಕೊಳ್ತಾನೆ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದಲೇ ದಾವೀದನೊಂದಿಗೆ ದೇವರು ನೆಲೆಸಿದರು. ಎಷ್ಟು ಮಾತ್ರ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ ದಾವೀದ ಅಂದರೆ ಊಹೆ ಮಾಡಲಿಕ್ಕಾಗೋದಿಲ್ಲ. 51ನೇ ಕೀರ್ತನೆಯಲ್ಲಿ 11ನೇ ವಾಕ್ಯದಲ್ಲಿ ಆತ ಹೇಳ್ತಾನಲ್ವಾ, ದೇವರ ಪರಿಶುದ್ಧಾತ್ಮರ ಅನ್ಯೋನ್ಯತೆಯಲ್ಲಿ ಇದ್ದಂಥ ಆತ 11ನೇ ವಾಕ್ಯದಲ್ಲಿ ಹೇಳ್ತಾನೆ, ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಅಂದರೆ ಅವನು ಆ ರೀತಿಯೇ ಪಾಪದಲ್ಲಿ ಅರಿವಿಲ್ಲದೆ ಬದುಕುವಾಗ ಅವನಿಂದ ಬೇರ್ಪಡ್ಲಿಕ್ಕಾಗತ್ತಾ? ಸಾಧ್ಯ ಇದೆಯಾ? ಇದೆ. ಸಂಸೋನ ಕಳ್ಕೊಂಡ, ಪ್ರತಿಯೊಬ್ಬರು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪ್ರಿಯ ಸಹೋದರ ಸಹೋದರಿ, ನೋಹನ ಕಾಲದಲ್ಲಾಗಲಿ ಅಥವಾ 4000 ವರ್ಷಗಳ ಈ ಅವಧಿಯಲ್ಲಿ ಎಲ್ಲರೂ ಕೂಡ ಪಡ್ಕೊಂಡ್ರು, ಆದರೆ ಕಳ್ಕೊಂಡ್ರು. ಕೆಲವು ವ್ಯಕ್ತಿಗಳಲ್ಲಿ ಬಂದು ವಾಸ ಮಾಡಿ ಆ ಕಾರ್ಯವನ್ನು ಮುಗಿಸಿ ಪವಿತ್ರಾತ್ಮರು ಹೋಗ್ತಾಯಿದ್ರು ವಾಪಸ್. ಉದಾಹರಣೆಗೆ ನಾವು ನೋಡ್ತೇವೆ, ಯೆಹೋಷಾಫಾಟನ ಪುಸ್ತಕದಲ್ಲಿ 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯ ಅಂತ ಕಾಣುತ್ತೆ, ಬರೆದಿಟ್ಕೊಳ್ಳಿ ಸಾಕು. ಅಲ್ಲಿ 3 ರಾಜರುಗಳು ಯುದ್ಧಕ್ಕೆ ಬಂದಾಗ ಇವನಿಗೆ ಭಯ ಆಗುತ್ತೆ. ಯೆಹೋಷಾಫಾಟನಿಗೆ ಭಯ ಆಗಿ ಏನು ಮಾಡ್ತಾನೆ, ಅವನು ದೇವರನ್ನ ಡಿಪೆಂಡ್ ಆಗ್ತಾನೆ. ಎಲ್ಲರೂ ಉಪವಾಸ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಅವರು ಉಪವಾಸ ಪ್ರಾರ್ಥನೆ ಮಾಡುವಾಗ ಒಂದು ವ್ಯಕ್ತಿಯ ಮೇಲೆ ಪವಿತ್ರಾತ್ಮರು ಬರ್ತಾರೆ. ಪವಿತ್ರಾತ್ಮರು ಬಂದು ಒಂದು ಸಂದೇಶವನ್ನು ಕೊಡ್ತಾರೆ. ಏನಂತ? ಯುದ್ಧ ನಿಮ್ಮದಲ್ಲ, ಯುದ್ಧ ನನ್ನದೇ. ಹಾಲೆಲೂಯ. ಪ್ರಿಯರೇ, ಈ ಜೀವಿತದಲ್ಲಿ ನೀವು ಪವಿತ್ರಾತ್ಮರನ್ನು ಆಶ್ರಯಿಸಿಕೊಂಡ್ರೆ ಯುದ್ಧ ನಿಮ್ಮದಲ್ಲ, ಯುದ್ಧ ದೇವರದ್ದು. ಹಾಲೆಲೂಯ. ಯಾರಿಗೂ ಅರ್ಥ ಆಗಿಲ್ಲ ಬಿಡಿ, ಹೋಗಲಿ. ಹಾಲೆಲೂಯ. ಯುದ್ಧ ನಿಮ್ಮದಲ್ಲ, ಯುದ್ಧ ಯಾರದ್ದು? ನೀವು ದೇವರ ಜೊತೆ ಇರಿ. ನಿಮ್ಮ ಪರವಾಗಿ ಯುದ್ಧ ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ. ಹಾಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಅವರವರೇ ಅವ್ರಿಗೆ ಶಕ್ತಿ ಕೊಡ್ತಾಯಿದ್ರು, ಇವರ ಬಲ ಪ್ರಯೋಗನೂ ಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಕೆಲಸ ಏನು ಗೊತ್ತಾ? ನೀನು ಅವ್ರ ಜೊತೆ ಇರೋದು.
ಪವಿತ್ರಾತ್ಮರು ನಿನ್ನ ಪರವಾಗಿ ಕಾರ್ಯ ಮಾಡ್ತಾರೆ. ಸೊ ಇಲ್ಲಿ ಅವರು ಪ್ರಾರ್ಥಿಸುವಾಗ ದೇವರ ಆತ್ಮ, ಪರಿಶುದ್ಧ ಆತ್ಮ ಅವರ ಮೇಲೆ ಬರ್ತಾರೆ. ಬಂದು ಆ ಕಾರ್ಯ ಆದಮೇಲೆ ಅವರು ವಾಪಸ್ ಹೋಗ್ತಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಈ ರೀತಿ ಹಳೆ ಒಡಂಬಡಿಕೆಯಲ್ಲಿ ನಾವು ಎಲ್ಲ ಅಧ್ಯಾಯಗಳನ್ನು, ಎಲ್ಲ ಪ್ರವಾದಿಗಳನ್ನು, ಉದಾಹರಣೆಗೆ ಎಲಿಯ ಅಲ್ವಾ, ಎಲಿಯ ಆ ಬಾಳನ 450 ಮಂದಿ ಪ್ರವಾದಿಗಳನ್ನು ಕೊಂದು ಹಾಕ್ತಾನೆ. ಆದರೆ ಇಸಬೇಲಳು ಒಂದು ಸಂದೇಶವನ್ನು ಕಳಿಸ್ತಾಳೆ, ಏನಂತ, ನಾಳೆ ಮಗನೇ ನಿನ್ನನ್ನು ಸಾಯಿಸ್ತೀನಿ ಅಂತೇಳಿ. ಏನಾಗ್ತಾನೆ ಇವನು? ಭಯ ಪಟ್ಕೊಂಡು ಓಡಿ ಹೋಗ್ತಾನೆ. ಅಂದರೆ ಅಲ್ಲಿ ಯುದ್ಧವನ್ನು ಮಾಡುವಾಗ ದೇವರ ಮಾತನ್ನು ಕೇಳಿ ಅವನು ಹೋಗುವಾಗ ಪವಿತ್ರಾತ್ಮರು ಅವನಲ್ಲಿ ತುಂಬಿಕೊಂಡು ಆ ಆಹಾಬನ ಮುಂದೆ ನಿಂತುಕೊಳ್ಳಲು, ಅವನ ಪ್ರವಾದಿಗಳ ಮುಂದೆ ನಿಂತುಕೊಳ್ಳಲು ಅವನಿಗೆ ಶಕ್ತಿಯನ್ನು, ಅವನಿಗೆ ಬಲವನ್ನು ಕೊಟ್ಟು ಅಲ್ಲಿ ಕಾರ್ಯ ಮಾಡ್ತಾರೆ ಪವಿತ್ರಾತ್ಮರು. ಸೊ ನಂತರ ಇವನು ಭಯಪಟ್ಟು ಕುತ್ಕೊಬಿಡ್ತಾನೆ, ಈಗ ಅವನ ಜೊತೆ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಇದೇ ಅನುಭವ ಹಳೆ ಒಡಂಬಡಿಕೆಯಲ್ಲಿ ನೀವು ಎಲ್ಲ ವ್ಯಕ್ತಿಗಳನ್ನು ನೀವು ನೋಡುವಾಗ ಅನೇಕರ ಜೀವಿತದಲ್ಲಿ ಇದನ್ನು ನಾವು ನೋಡಲಿಕ್ಕಾಗತ್ತೆ. ಹೀಗಾಗಿ ಪರ್ಮನೆಂಟಾಗಿ ಪವಿತ್ರಾತ್ಮರಿಗೊಂದು ಆಸೆ, ಈ ಜಲರಾಶಿಯ ಮೇಲೆ ಚಲಿಸುತ್ತಿದ್ದ ದೇವರ ಆತ್ಮನಿಗೆ ಒಂದು ಆಸೆ, ನಾನು ಬಂದು ಹೋಗೋದಲ್ಲ, ಜಲರಾಶಿಯ ಮೇಲೆ ಇರೋದಲ್ಲ, ಪರ್ಮನೆಂಟಾಗಿ ಒಂದು ವ್ಯಕ್ತಿಯಲ್ಲಿ ನಾನು ಜೀವಿಸಬೇಕು. ಹಾಲೆಲೂಯ. ಒಂದು ವ್ಯಕ್ತಿಯಲ್ಲಿ ನಾನು ಜೀವಿಸಬೇಕು. ಯಾರಲ್ಲಿ ಜೀವಿಸಬೇಕು? ಒಂದು ವ್ಯಕ್ತಿಯಲ್ಲಿ. ದೇವರು ಮನುಷ್ಯನು ಮಾಡಿದ ಗುಡಾರಗಳಲ್ಲಿ ವಾಸ ಮಾಡುವ ದೇವರಲ್ಲ, ಮನುಷ್ಯನ ಹೃದಯದಲ್ಲಿ, ಮನುಷ್ಯನ ಅಂತರಂಗದಲ್ಲಿ ಪವಿತ್ರಾತ್ಮರು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೇನೆ ಪೌಲ ಹೇಳ್ತಾನೆ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ 3:16 ನೀವು ಏನಾಗಿದ್ದೀರಾ? ದೇವರ ಆಲಯಗಳಾಗಿದ್ದೀರಾ. ಸೊ ಅದನ್ನು ಹಂಗೆ ಇಟ್ಕೊಳ್ಳಿ, ಆಮೇಲೆ ಬರೋಣ. ಸೊ ಈ ರೀತಿಯ ಪರಿಸ್ಥಿತಿ 4000 ವರ್ಷಗಳು ಕಳೆದರೂ ಕೂಡ ಪವಿತ್ರಾತ್ಮರಿಗೆ ಒಂದು ಪರಿಶುದ್ಧವಾದ ಸ್ಥಳ ಸಿಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ 4000 ವರ್ಷಗಳು, 4000 ವರ್ಷಗಳು ಕೊಯ್ನೋನ್ಯ 10 ಬ್ರದರ್ ಹೇಳ್ತಾ ಇದ್ರು, ತಂದೆಯಾದ ದೇವರು ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಎಷ್ಟು ವರ್ಷಗಳು ಟೈಮ್ ತಗೊಂಡ್ರು, ವೆಯ್ಟ್ ಮಾಡಿದರು. ಯಾರಿಗೆ? ಅಷ್ಟೊಂದು ತೀಕ್ಷ್ಣವಾದ ವಿಷಯ. ಮನುಷ್ಯನ ಆತ್ಮರಕ್ಷಣೆ, ನಿತ್ಯ ಜೀವ ಅನ್ನೋದು ಅಷ್ಟು ತೀಕ್ಷ್ಣವಾದದ್ದು. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಬಂದು ನೆಲೆಸಬೇಕನ್ನೋದು ಅವರ ಯೋಜನೆ. ಪ್ರಿಯ ಸಹೋದರ ಸಹೋದರಿ, ಆ ಯೋಜನೆಗೆ ಪರಿಶುದ್ಧರಾದವರು ಒಬ್ಬರೂ ಇಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡವರೇ. ಆದ್ದರಿಂದ ಪರಿಶುದ್ಧಾತ್ಮರು ಪೂರ್ತಿಯಾಗಿ ಒಂದು ವ್ಯಕ್ತಿಯೊಂದಿಗೆ ಜೀವಿಸಬೇಕು ಅನ್ನೋದು ಅವರಿಗೆ ಆಸೆ ಇದೆ. ಅದಕ್ಕೆ ಯಾವುದೂ ಕೂಡ ಸ್ಥಳ ಇಲ್ಲ, ಯಾರೂ ಕೂಡ ಅದಕ್ಕೆ ಯೋಗ್ಯರಲ್ಲ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಪ್ರಿಯ ಸಹೋದರ ಸಹೋದರಿ, ದೇವರ ಯೋಜನೆ, ದೇವರ ಚಿತ್ತ ಭೂಮಿಯಲ್ಲಿ ಅದು ನೆರವೇರಲ್ಪಡ್ತದೆ. ಯಾವ ರೀತಿ ಅಂದರೆ, ಆ ದೇವರು ಮನುಷ್ಯನಾಗಿ ಮಾತೆ ಮರಿಯಳ ಮುಖಾಂತರ ಲೋಕಕ್ಕೆ ಅವರು ಪವಿತ್ರಾತ್ಮನ ಮುಖಾಂತರವಾಗಿ ಪರಿಚಯ ಪಡ್ತಾರೆ. ಪರಿಚಯ ಪಟ್ಟು 30 ವರ್ಷಗಳ ಕಾಲ ಸತತವಾಗಿ ಅವರು ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾರೆ. 30 ವರ್ಷಗಳ ಕಾಲ ಯೇಸು ಸ್ವಾಮಿ ಈ ಕತ್ತಲೆಯ ಪ್ರಪಂಚದಲ್ಲಿ, ಈ ಪಾಪದ ಪ್ರಪಂಚದಲ್ಲಿ ಬದುಕಿದ್ರು. ಮನುಷ್ಯರಾಗಿ ಬದುಕಿದ್ರ, ದೇವರಾಗಿ ಬದುಕಿದ್ರ? ಸ್ವಲ್ಪ ಜೋರಾಗಿ. ಏನಾಗಿ? ಹಾಗಾಗಿ ಮನುಷ್ಯನಾಗಿ ಬದುಕುವ ನಮಗೂ ಕೂಡ ಪರಿಶುದ್ಧರಾಗಿ ಬದುಕಲಿಕ್ಕೆ ಸಾಧ್ಯ. ಬಲಹೀನರು ಅಂತ ಹೇಳ್ಕೊಳ್ಳೋದು ನಮ್ಮ ನಾಟಕ. ನಮ್ಮ ಕೈಲಿ ಮಾಡೋಕ್ಕಾದರೂ ಕೂಡ ಮಾಡೋ ಮನಸ್ಸಿಲ್ಲ ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೈತಾನನ ವಂಚನೆ ನಮಗಾಗುತ್ತಾ? ನಮ್ಮ ಕೈಲಾಗುತ್ತಾ? ಸೈತಾನನ ವಂಚನೆ. 30 ವರ್ಷಗಳು ಯೇಸು ಸ್ವಾಮಿ ಇದೇ ಭೂಮಿಯಲ್ಲಿ, ಅಂದರೆ ಈ ಭೂಮಿಯಲ್ಲೇ ಜೀವಿಸಿದವರು. 30 ವರ್ಷಗಳ ಕಾಲ ತಂದೆ ತಾಯಿಗಳಿಗೆ ವಿಧೇಯರಾಗಿ ತನ್ನ ಸಮಯ ಬರುವ ತನಕ ಅವರು ಮನುಷ್ಯನಾಗಿ ಬದುಕಿದರು. ಆದರೆ ತಂದೆ ದೇವರ ಪ್ರೀತಿಯ ಪುತ್ರನಾಗಿ, ಪರಿಶುದ್ಧ ಮಗನಾಗಿ ಅವರ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಬದುಕಿದರು. ಪ್ರಿಯರೇ, 30 ವರ್ಷ ಆದ ಮೇಲೆ ಈಗ ಓದಿ 1ನೇ ಅಧ್ಯಾಯ 32, 33, 34 ವಾಕ್ಯ, ಯವನನ ಶುಭ ಸಂದೇಶ. 1 ಯವನನ
ಶುಭ ಸಂದೇಶ 1ನೇ ಅಧ್ಯಾಯ 32, 33, 34. ಯೋವಾನನು ಯೌವಾನನು ಸಾಕ್ಷ್ಯವನ್ನು ಮುಂದುವರಿಸುತ್ತಾ ಆ ಸಾಕ್ಷ್ಯವನ್ನು ಮುಂದುವರಿಸುತ್ತಾ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಅವರ ಮೇಲೆ ನೆಲೆಸುವುದನ್ನು ಯಾರು ನೋಡಿದರು? ಯೌವಾನನು ಯೇಸುವಿನ ಮೇಲೆ ಪರಿಶುದ್ಧಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬಂದು ನೆಲೆಸುವುದನ್ನು, ಅವರಲ್ಲಿ ನೆಲೆಗೊಳ್ಳುವುದನ್ನು ಈತನು ಕಣ್ಣಾರೆ ಕಾಣ್ತಾನೆ. ಹಾಲೆಲೂಯ. ಯಾಕೆ ಈ ಪರಿಶುದ್ಧಾತ್ಮರು ಯೇಸುವಿನ ಮೇಲೆ ಇಳಿದು ಬಂದರು? ಯೇಸು ಪರಿಶುದ್ಧತೆಯಲ್ಲಿ ಜೀವಿಸಿದರು, ಯೇಸು ಪರಿಶುದ್ಧನಾಗಿ ಜೀವಿಸಿದರು. ಆದ್ದರಿಂದ ಈ ಯೇಸು ತಕ್ಕದಾದ ಆಲಯವಾಗಿತ್ತು. ಯಾರಿಗೆ? ಪರಿಶುದ್ಧಾತ್ಮರಿಗೆ. ಯೇಸುವಿನ ಶರೀರ ಒಂದು ಆಲಯವಾಗಿತ್ತು ಪರಿಶುದ್ಧ ಆತ್ಮನಿಗೆ. ಆದ್ದರಿಂದ ಈ ಪರಿಶುದ್ಧಾತ್ಮರು ಯೇಸುವಿನ ಮೇಲೆ ಇಳಿದು ಬಂದರು, ಯೇಸುವಿನ ಒಳಗಡೆ ಜೀವಿಸಿದರು, ಯೇಸುವಿನಲ್ಲಿ ನೆಲೆಗೊಂಡರು. ಪ್ರಿಯ ಸಹೋದರ ಸಹೋದರಿ, ಹಾಲೆಲೂಯ. ಏನಾದರೂ ಅರ್ಥ ಆಗ್ತಿದೆಯಾ? ಆವರೆಗೂ ಯಾರ ಮೇಲೆ ಪರ್ಮನೆಂಟಾಗಿ ನೆಲೆಗೊಳ್ಳಲಿಲ್ಲ. ಯಾರು? ಪವಿತ್ರಾತ್ಮರು. ಈಗ ಯೇಸುವಿನಲ್ಲಿ ನೆಲೆಗೊಳ್ಳುವುದನ್ನು ಈತನಿಗೆ ನೋಡಲಿಕ್ಕಾಗ್ತಾ ಇದೆ, ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿ, ನೀವು ಯೇಸು ದೀಕ್ಷಾಸ್ನಾನ ಪಡ್ಕೊಂಡು ಮೇಲೆ ಬರುವಾಗ ಆಕಾಶವು ತೆರೆಯಲ್ಪಟ್ಟದ್ದಾಗಿ ಅಲ್ಲಿಂದ ಒಂದು ಧ್ವನಿ ಕೂಡ ಕೇಳಲ್ಪಡ್ತದೆ. ಏನಂತ? ಈತನು ನನ್ನ ಪ್ರಿಯ ಪುತ್ರನು, ಈತನ ಮಾತಿಗೆ ಕಿವಿಗೊಡಿ. ಒಂದ್ಸರಿ ಹೇಳಿ, ಈತನ ಮಾತಿಗೆ. ಯಾರ ಮಾತಿಗೆ? ಯೇಸುವಿನ ಮಾತಿಗೆ. ಇದು ಯಾರು ಹೇಳಿದ ಮಾತು? ತಂದೆಯಾದ ದೇವರು ತನ್ನ ಮಗನನ್ನು ತೋರಿಸಿ ಹೇಳಿದಂಥ ಮಾತು. ಈತನು ನನ್ನ ಮಗನು. ಅದಕ್ಕೆ ಪೇತ್ರ ಹೇಳ್ತಾರೆ ಏನಂತ? 1ನೇ ಪತ್ರಿಕೆಯಲ್ಲಿ 16, 17, 18 ಅಂತ ಕಾಣುತ್ತೆ. ಅಲ್ಲಿ ಹೇಳ್ತಾರೆ, ನಾನು ಪರಿಶುದ್ಧನಾಗಿದ್ದೇನೆ, ಆದ್ದರಿಂದ ನೀವು ಕೂಡ ಪರಿಶುದ್ಧರಾಗಿರಿ. ಈಗ ತಂದೆ ದೇವರು ಏನಾಗಿದ್ದಾರೆ? ಪರಿಶುದ್ಧರಾಗಿದ್ದಾರೆ. ಆ ಪರಿಶುದ್ಧ ದೇವರು ಮಗನನ್ನು ಭೂಮಿಗೆ ಕಳಿಸಿದರು. ಆ ಮಗನು ಕೂಡ ಪರಿಶುದ್ಧನಾಗಿ ಜೀವಿಸಿದ 30 ವರ್ಷ. ಈಗ ಸುವಾರ್ತೆಯನ್ನು ಸಾರಲಿಕ್ಕೆ ಹೊರಗಡೆ ಬರ್ತಿದ್ದಾರೆ. ಈಗ ಪವಿತ್ರಾತ್ಮರಿಂದ ತುಂಬಲ್ಪಡಬೇಕು, ಆ ಪವಿತ್ರಾತ್ಮರು ಇವರಲ್ಲಿ ನೆಲೆಗೊಳ್ಳಬೇಕು. ಆಗ ಈ ಸ್ನಾನದೀಕ್ಷೆಯ ಮುಖಾಂತರ ಪರಿಚಯ ಪಡಿಸ್ತಾ ಇದ್ದಾರೆ ತಂದೆ ದೇವರು. ಈಗೋ ನನ್ನ ಪ್ರಿಯ ಪುತ್ರ, ಈತನ ಮಾತಿಗೆ ಕಿವಿಗೊಡಿ ಅಂತ ಹೇಳುವಾಗ ಸ್ವರ್ಗವು ತೆರೆಯಲ್ಪಟ್ಟದ್ದಾಗಿ ಪವಿತ್ರಾತ್ಮರು ಅವರಲ್ಲಿ ಬಂದು ವಾಸ ಮಾಡುವುದನ್ನು ನಾವು ಬೈಬಲಲ್ಲಿ ಕಾಣ್ತೇವೆ. ಪ್ರಿಯರೇ, ಯಾಕೆ ಪವಿತ್ರಾತ್ಮರಲ್ಲಿ ವಾಸ ಮಾಡಿದರು ಅಂದರೆ ಇವರು ಪರಿಶುದ್ಧರಾಗಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ಪರಿಶುದ್ಧಾತ್ಮರು ಯಾರ ಜೊತೆ ಇದ್ದಾರೆ? ಯಾರಲ್ಲಿ ವಾಸ ಮಾಡ್ತಿದ್ದಾರೆ? ಅಯ್ಯೋ ದೇವ್ರೇ, ಭಾಳ ಯೋಚನೆ ಮಾಡ್ತಿದ್ದೀರಲ್ಲ. ಯಾರ ಮೇಲೆ? ನಿಮ್ಮ ಮೇಲೆ ಇನ್ನೂ ಬಂದಿಲ್ಲ, ಇರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗಾಗಲೇ ನೀವು ಪಡ್ಕೊಂಡಿದ್ದೀರಾ, ಅದನ್ನೆಲ್ಲ ಹೇಳ್ತಾ ಇರೋದು. ಈ ಟಾಪಿಕಲ್ಲಿ ನಾನು ಹೇಳ್ತಾ ಬರ್ತಾ ಇರುವ ವಿಷಯ ಮನುಷ್ಯನಲ್ಲಿ ಇನ್ನೂ ಪರ್ಮನೆಂಟ್ ಆಗಿಲ್ಲ. ಈಗ ಯೇಸುವಿನಲ್ಲಿ ಸಂಪೂರ್ಣವಾಗಿ ಪವಿತ್ರಾತ್ಮರು ಯೇಸುವಿನ ಹೃದಯದಲ್ಲಿ ಯೇಸುವಿನೊಂದಿಗೆ ನೆಲೆಗೊಂಡಿದ್ದಾರೆ. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 10ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮರು ಯೇಸುವಿನಲ್ಲಿ ಇದ್ದ ಕಾರಣ, ಪರಿಶುದ್ಧಾತ್ಮರು ಯೇಸುವಿನೊಂದಿಗೆ ಇದ್ದು ಅವರೊಂದಿಗೆ ಪ್ರಯಾಣ ಮಾಡಿದ ಕಾರಣ, ಅವರೊಂದಿಗೆ ಅವರು ಹೋದ ಕಡೆಗಳಲ್ಲೆಲ್ಲ ಪರಿಶುದ್ಧಾತ್ಮರು ಹೋದ ಕಾರಣ. ಓದಿ. ಇವು 10:38. ಇವು ನಜರೇತಿನ ಯೇಸುವಿಗೆ ಓದಮ್ಮ. ಪ್ರೇಷಿತರ ಕಾರ್ಯಕಲಾಪ 10:38. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು. ಸ್ನಾನದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋವಾನನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾವೃತ್ತಿಯನ್ನು ಗಲಿಲಾಯದಲ್ಲಿ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವ ಶಕ್ತಿಯಿಂದಲೂ ಅಭಿಷಿಕ್ತರಾಗಿದ್ದರು. ಅವರು ಪವಿತ್ರಾತ್ಮರಿಂದಲೂ ದೇವರ ಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು.
ದೇವರು ತಮ್ಮೊಡನೆ ಇದ್ದುದರಿಂದ, ಆ ಪವಿತ್ರಾತ್ಮರು ತಂದೆ ದೇವರು ಅವರೊಂದಿಗೆ ಇದ್ದುದರಿಂದ ಅವರು ಎಲ್ಲೆಡೆಯಲ್ಲೂ ಒಳಿತನ್ನು ಮಾಡುತ್ತಾ, ಅವರು ಎಲ್ಲ ಕಡೆಗಳಲ್ಲಿ ಒಳಿತನ್ನು ಮಾಡುತ್ತಾ, ಪಿಶಾಚಿ ಪೀಡಿತರಾದವರನ್ನು ಸ್ವಸ್ಥಪಡಿಸುತ್ತಾ ಸಂಚರಿಸಿದರು. ಅವರು ಯಹೂದ್ಯರ ಹಳ್ಳಿ ಪಳ್ಳಿಗಳಲ್ಲೂ ಜೆರುಸಲೇಮಿನಲ್ಲೂ ಎಸಗಿದ ಸಕಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳು. ಇಲ್ಲಿ ಪ್ರೇಷಿತರು ಹೇಳ್ತಿದ್ದಾರೆ, ಅವರು ಪವಿತ್ರಾತ್ಮರಿಂದ ತುಂಬಿ ತಂದೆ ದೇವರ ಶಕ್ತಿಯಿಂದ ತುಂಬಿದವರಾಗಿ ಅವರು ಕಾರ್ಯಗಳನ್ನು ಮಾಡಿದರು. ಆ ಕಾರ್ಯಗಳನ್ನು ಅವರು ಮಾಡಿದ ಕಾರ್ಯಗಳಿಗೆ ಸಾಕ್ಷಿಗಳು ನಾವೇ ಆಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಈಗ ಪರಿಶುದ್ಧಾತ್ಮರು ಯಾರಲ್ಲಿ ವಾಸ ಮಾಡ್ತಿದ್ದಾರೆ? ಯೇಸುವಿನಲ್ಲಿ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈಗ ಈ ಪರಿಶುದ್ಧಾತ್ಮರು ಯೇಸುವಿನಲ್ಲಿ ಸಂಪೂರ್ಣವಾಗಿ ಇದ್ದ ಕಾರಣ 3.5 ವರ್ಷಗಳ ಕಾಲ ಈ ಪವಿತ್ರಾತ್ಮನ ಸಹಾಯದಿಂದ ಸ್ವರ್ಗ ಸಾಮ್ರಾಜ್ಯದ ಆ ಶುಭ ಸಂದೇಶವನ್ನು ದೇವರ ಶಕ್ತಿಯಿಂದ ಅವರು ಬೋಧಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಅವ್ರನ್ನ ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ಯಾರು ಹಿಡಿಯೋಕ್ಕಾಗೋದಿಲ್ಲ, ಅವ್ರನ್ನ ನಿಲ್ಲಿಸ್ಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಈವನ್ ಅವರ ಪ್ರಾಣವನ್ನು ತೆಗಿಲಿಕ್ಕೂ ಕೂಡ ಯಾರಿಗೂ ಆಗಲಿಲ್ಲ. ಅವರ ಪ್ರಾಣವನ್ನು ಕೊಟ್ಟದ್ದು ಅವರಾಗಿನೇ. ಹಾಲೆಲೂಯ. ಯಾರು ಕೊಟ್ಟರು ಪ್ರಾಣವನ್ನು? ಯಾರು ತೆಗೆದಿಲ್ಲ ಪ್ರಿಯರೇ, ಯಾರು ತೆಗೆದಿಲ್ಲ, ತೆಗೀಲಿಕ್ಕೆ ಆಗೋದೂ ಇಲ್ಲ. ಯೇಸು ತನ್ನ ಪ್ರಾಣವನ್ನು ತಾವೇ ಕೊಟ್ಟದ್ದಾಗಿದೆ. ಈಗ ಪ್ರಾಣವನ್ನು ಕೊಟ್ಟಂಥ ಯೇಸು ಸ್ವಾಮಿ, ಪ್ರಿಯ ಸಹೋದರ ಸಹೋದರಿ, ಸಮಾಧಿಯಲ್ಲಿದ್ದಾರೆ. ನಾನು ಸ್ವಲ್ಪ ಬೇಗ ಹೋಗ್ತೀನಿ, ಇನ್ನೊಂದು 10 ನಿಮಿಷ ಇದೆ. ಸಮಾಧಿಯಲ್ಲಿದ್ದಾರೆ. 8ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿ ನೋಡಿ. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 8ನೇ ಅಧ್ಯಾಯ 11ನೇ ವಾಕ್ಯ, ರೋಮನರಿಗೆ ಬರೆದ ಪತ್ರಿಕೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನೋಡಿ. ಈಗ ಯೇಸು ಸತ್ತು ಸಮಾಧಿಯಲ್ಲಿದ್ದಾರೆ. ಈಗ ಸಮಾಧಿಯಲ್ಲಿದ್ದಂಥ ಯೇಸುವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಸಮಾಧಿಯಲ್ಲಿದ್ದ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ. ಇಲ್ಲಿ ಅರ್ಥ ಏನಾಯಿತು ನಿಮಗೆ? ಸಮಾಧಿಯಲ್ಲಿದ್ದ ಯೇಸುವನ್ನು ಎಬ್ಬಿಸಿದವರು ಯಾರು? ದೇವರ ಆತ್ಮರು. ಈಗ ಸುವಾರ್ತೆ ಸಾರುವಾಗ ಅವರ ಜೊತೆ ಇದ್ದವರು ಯಾರು? ದೇವರಾತ್ಮರು. ಈಗ ದೇವರಾತ್ಮ ಅವರಲ್ಲಿ ಇರಲಿಲ್ಲ. ಶಿಲುಬೆ ಮೇಲೆ ಅವರು ಅಶುದ್ಧರಾದರು. ಯಾರು? ಅಶುದ್ಧತೆಯಲ್ಲಿ ದೇವರು ಇರೋದಿಲ್ಲ. ಇಡೀ ಲೋಕದ ಮಾನವರ ಎಲ್ಲ ಪಾಪಗಳು ಶಿಲುಬೆಯಲ್ಲಿ ತೂಗಾಡುತ್ತಿರುವ ಯೇಸುವಿನ ಮೇಲೆ ಇದೆ. ನನ್ನ ನಿಮ್ಮ ಪ್ರತಿಯೊಬ್ಬರ ಪಾಪಗಳು ಶಿಲುಬೆ ಮೇಲೆ ತೂಗಾಡುವಾಗ ಯೇಸುವಿನ ಮೇಲೆ ಇದೆ, ಬಾಡಿಯಲ್ಲಿದೆ. ಈಗ ಆ ಬಾಡಿ ಏನಾಗಿದೆ ಅಂದರೆ ಪಾಪ ಸ್ವರೂಪವಾಗಿದೆ. ಆ ಬಾಡಿಯಲ್ಲಿ ಇಡೀ ಪಾಪ ತುಂಬಿಕೊಂಡಿದೆ. ಹಾಗಾಗಿ ಪರಿಶುದ್ಧಾತ್ಮರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರು ಹೊರಗಡೆ ಬಂದರು. ಅವಾಗಲೇ ಎಲ್ಲ ಕತ್ತಲೆ ಆಗಿದ್ದು, 3 ಗಂಟೆಗೆ ಕತ್ತಲೆ ಕವಿತು ಅಲ್ವಾ? ಅದೆಲ್ಲ ಓದ್ಕೊಳ್ಳಿ ನೀವು. ಸೊ ಈಗ ಯೇಸು ಸಮಾಧಿಗೆ ಹೋಗಿದ್ದಾರೆ. ಈ ಸಮಾಧಿಯಲ್ಲಿದ್ದ ಆ ಯೇಸುವನ್ನು ವಾಕ್ಯ ಹೇಳುತ್ತೆ, ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಏನನ್ನು ಕೊಡ್ತಾರೆ? ಓಕೆ, ಈಗ ವಿಷಯ ಏನು ಅಂದರೆ, ಯೇಸು ಮತ್ತೆ ಪವಿತ್ರಾತ್ಮರನ್ನು ಪಡ್ಕೊಂಡು ಮತ್ತೆ ಎದ್ದು ಬಂದರು. ಹೌದಾ? ಸೊ ಎದ್ದು ಬಂದಂಥ ಯೇಸು ಸ್ವಾಮಿ ಏನು ಮಾಡ್ತಾರೆ? ಈಗ ಶಿಷ್ಯರು ಭ್ರಾಂತರಾಗಿ ಒಂದು ಮನೆಯಲ್ಲಿ ಬಂದಾಗಿದ್ರಲ್ವಾ? ಹೌದಾ? ಇವ್ರಿಗೆಲ್ಲ ಮುಂಚೆನೇ ಹೇಳಿದ್ರಾ ಏನಂತ? ನಾನು ಇನ್ನು ಸ್ವಲ್ಪ ತುಸು ಕಾಲ ನಿಮ್ಮ ಜೊತೆ ಇರ್ತೀನಿ, ಆಮೇಲೆ ನಾನು ಪರಲೋಕಕ್ಕೆ ಹೋಗ್ತೀನಿ. ಪರಲೋಕಕ್ಕೆ ಹೋಗಿ ಏನು ಮಾಡ್ತೀನಿ? ನಿಮಗೊಬ್ಬ ಪೋಷಕರನ್ನು, ನಿಮಗೆ ಪರಿಶುದ್ಧಾತ್ಮರನ್ನು ಏನು ಮಾಡ್ತೀನಿ? ನಾನು ಕಳಿಸ್ತೀನಿ. ಹಾಲೆಲೂಯ. ಪರಿಪೂರ್ಣವಾಗಿ ಈ ಲೋಕದಲ್ಲಿ ಪರಿಶುದ್ಧಾತ್ಮರನ್ನು ಪಡ್ಕೊಂಡವರು ಯಾರು? ಯೇಸು ಸ್ವಾಮಿ. ಈಗ ಸತ್ತಂತ ಯೇಸುವನ್ನು ಮೇಲೆ ಕೆತ್ತಿದವರು ಯಾರು? ಇದೇ ಪರಿಶುದ್ಧಾತ್ಮರು. ಈಗ ಆ ಪರಿಶುದ್ಧಾತ್ಮರನ್ನು ಹೊಂದಿದ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನನ್ನ ತಂದೆಯ ಮನೆಗೆ ಹೋಗ್ತಾ ಇದ್ದೇನೆ. ಹೋಗಿ ನಾನೇನು ಮಾಡ್ತೇನೆ ಅಂದರೆ, ಅಲ್ಲಿಂದ ನನ್ನ ಆತ್ಮರನ್ನು ನಾನು ಈ ಭೂಮಿಯಲ್ಲಿ ಜೀವಿಸುವಾಗ
ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ನನ್ನೊಂದಿಗೆ ಯಾವಾಗಲೂ ಇದ್ದಂಥ ಅದೇ ಪರಿಶುದ್ಧಾತ್ಮರನ್ನು ನಾನೇನು ಮಾಡ್ತೇನೆ, ನಿಮ್ಮೆಲ್ಲರ ಮೇಲೆ ಕಳಿಸ್ತೇನೆ. ಹಾಲೆಲೂಯ, ಹಾಲೆಲೂಯ. ಯಾರ ಮೇಲೆ ಕಳಿಸ್ತೇನೆ? ಯಾರ ಮೇಲೆ ಕಳಿಸ್ತೇನೆ? ಯಾರೆಲ್ಲ ನನ್ನನ್ನು ವಿಶ್ವಾಸಿಸ್ತಾರೋ, ಯಾರೆಲ್ಲ ನನ್ನ ಮಾತನ್ನು ಕೇಳ್ತಾರೋ, ಯಾರೆಲ್ಲ ನನ್ನ ಶುಭ ಸಂದೇಶವನ್ನು ಆಲಿಸ್ತಾರೋ ಅವರೆಲ್ಲರಿಗೂ ಕೂಡ ಯೆಹೋವನ ಪ್ರವಾದನೆ ಮಾಡಿದ ವಾಗ್ದಾನ, ಅಂತಿಮ ದಿನಗಳಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮರನ್ನು ಸುರಿಸ್ತೇನೆ ಎಂಬ ವಾಗ್ದಾನದಂತೆ ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧಾತ್ಮರನ್ನು ಹೊಂದಿಕೊಂಡು ಪರಿಶುದ್ಧಾತ್ಮರಿಂದ ನಡೆಸಲ್ಪಟ್ಟ ಅದೇ ಯೇಸು ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ, ನನ್ನನ್ನು ವಿಶ್ವಾಸ ಇಡುವ, ನನ್ನಲ್ಲಿ ವಿಶ್ವಾಸ ಇಡುವ. ವಾಕ್ಯ ಸುಳ್ಳಾಗೋದಿಲ್ಲ ಪ್ರಿಯರೇ, ವಾಗ್ದಾನಗಳು ಸುಳ್ಳಾಗೋದಿಲ್ಲ. 7:37 ಯೋಹಾನನ ಶುಭ ಸಂದೇಶ, ಬೇಗ ಓದೋಣ. 7:37 ಯೋಹಾನನ ಶುಭ ಸಂದೇಶ. ಹಬ್ಬದ ಕೊನೆಯ ದಿನ, ಹಬ್ಬದ ಕೊನೆಯ ದಿನ ಮಹಾದಿನ ಆಗಿತ್ತು, ಮಹಾದಿನವಾಗಿತ್ತು. ಅಂದು ಯೇಸು ಸ್ವಾಮಿ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ನಿಂತುಕೊಂಡು ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ, ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ, ಯಾರಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ, ಯೇಸುವಿನಲ್ಲಿ, ಬೇರೆ ಯಾರಲ್ಲೂ ಅಲ್ಲ. ಹಾಗಾದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನಿಗೆ ಮಾತ್ರವೇ ಪರಿಶುದ್ಧಾತ್ಮರು. ಹೇಗೆ ಅಬ್ರಹಾಮನು ಆಶೀರ್ವದಿಸಲ್ಪಟ್ಟ. ಈಗ ದೇವರು ಯಾರ ಮುಖೇನ ಅವನ ಇಡೀ ಕುಲವನ್ನು ಆಶೀರ್ವಾದ ಮಾಡಿದರು? ಅಬ್ರಹಾಮನ ವಿಷಯ ಹೇಳ್ತಾ ಇದ್ದೇನೆ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ಏನಂತ ಹೇಳಿದ್ರು? ನೀನು ಆಶೀರ್ವಾದವಾಗಿರ್ತೀಯ, ನಿನ್ನ ಮುಖೇನ ನಾನು ನಿನ್ನ ಸಂತತಿಯನ್ನೆಲ್ಲ ಆಶೀರ್ವದಿಸ್ತೇನೆ. ಈಗ ಈಜಿಪ್ಟ್ನಿಂದ ಆ ಜನರನ್ನು ಬಿಡುಗಡೆ ಮಾಡಿದ್ದು ಕೂಡ ಯಾರನ್ನು ನೆನೆಸ್ಕೊಂಡು? ಅಬ್ರಹಾಮನನ್ನು ನೆನೆಸ್ಕೊಂಡು. ಈಗ ಹೊಸ ಒಡಂಬಡಿಕೆಯಲ್ಲಿ ಪ್ರಿಯ ಸಹೋದರ ಸಹೋದರಿ, ಅಬ್ರಹಾಮನನ್ನು ನೆನೆಸ್ಕೊಂಡು ಇಡೀ ಸಂತತಿಗೆ ಹೇಗೆ ಆಶೀರ್ವಾದವನ್ನು ಅದು ಕಂಟಿನ್ಯೂ ಮಾಡಿದ್ರೋ ಅದೇ ಪ್ರಕಾರ ಪವಿತ್ರಾತ್ಮರನ್ನು ಪಡೆದುಕೊಂಡು ಈ ಭೂಮಿಯಲ್ಲಿ ಪರಿಶುದ್ಧನಾಗಿ ಬದುಕಿ ಸತ್ತು ಪುನರುತ್ಥಾನರಾದ ಯೇಸುವನ್ನು ಯಾರೆಲ್ಲ ಪಡ್ಕೊಳ್ತೀರೋ ಆ ಯೇಸುವನ್ನು ಪಡ್ಕೊಂಡ ಎಲ್ಲರಿಗೂ ಪರಿಶುದ್ಧಾತ್ಮನ ಧಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ರಿಗೂ ಅಂದರೆ ಯಾರೆಲ್ಲ ಯೇಸುವನ್ನು ಪ್ರೀತಿಸ್ತೀರೋ, ಯೇಸುವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರೋ ಅವರೆಲ್ಲರಿಗೂ ಕೂಡ ಪರಿಶುದ್ಧಾತ್ಮನ ಉಚಿತವಾದ ಕೊಡುಗೆ. ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧಾತ್ಮರು ನಿಮ್ಮಲ್ಲಿ ಬಂದು ನೆಲೆಗೊಳ್ತಾರೆ. ಯಾಕೆಂದರೆ ನೀವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಕಾರಣ. ನಾವು ಅನೀತಿವಂತರಾಗಿದ್ದರೂ ಅವರ ನೀತಿವಂತಿಕೆಯಿಂದ ನನ್ನ ಹೃದಯ ಯೇಸು ತಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿದರು. ಶುದ್ಧಿ ಆದ ಕಾರಣ ಈಗ ನನ್ನ ಅಂತರಂಗ ಯಾರಿಗೆ ಸ್ಥಳವಾಗಿದೆ? ಪವಿತ್ರ ಆತ್ಮನಿಗೆ. ಯಾರಿಗೆ? ಯಾರ ಯೋಗ್ಯತೆಯಿಂದ? ಯೇಸುವಿನ ಯೋಗ್ಯತೆಯಿಂದ, ಯೇಸುವಿನ ಕೃಪೆಯಿಂದ, ಯೇಸುವಿನ ಆ ತ್ಯಾಗದಿಂದ ನನ್ನ ಹೃದಯ ಪರಿಶುದ್ಧವಾಗಿದೆ. ಈಗ ಆ ಪರಿಶುದ್ಧವಾದ ಹೃದಯದಲ್ಲಿ ಏನು ಮಾಡ್ತಿದ್ದಾರೆ? ಯೇಸು ತನ್ನನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಅವನ ಹೃದಯದಲ್ಲಿ, ಆಕೆಯ ಹೃದಯದಲ್ಲಿ ತನ್ನ ಆತ್ಮರನ್ನು ಕೊಡ್ತಾ ಇದ್ದಾರೆ. ಹಾಲೆಲೂಯ. ಈಗ ನೀವು ಆತ್ಮರು ಬೇಕಾದರೆ ಏನು ಮಾಡಬೇಕು? ಯೇಸುವನ್ನು ಪ್ರೀತಿ ಮಾಡಿ. ಯಾರನ್ನ? ನೀವು ಇನ್ಯಾರನ್ನು ಪ್ರೀತಿ ಮಾಡಿದ್ರು ನಿಮಗೆ ಚಿಕ್ಕನಾಯಕನಹಳ್ಳಿ ಚಿಪ್ಪೆ. ನಿಮಗೆ ನೀವು ಯಾರನ್ನು ಪ್ರೀತಿ ಮಾಡಿದ್ರು ನಿಮಗೆ ಏನು ಸಿಗುತ್ತೆ? ಖಾಲಿ ಚಿಪ್ಪೆ. ಯೇಸುವನ್ನು ಪ್ರೀತಿ ಮಾಡಿ ಯಾರಿಂದಲೂ ಕದಲಿಸಲಾಗದ ಆ ಸಾಮ್ರಾಜ್ಯವನ್ನು, ಆ ಪರಿಶುದ್ಧಾತ್ಮರನ್ನು ನಿಮಗೆ ಉಚಿತವಾಗಿ ಯೇಸು ಫ್ರೀಯಾಗಿ ನಿಮ್ಮ ಅಂತರಂಗಗಳಲ್ಲಿ ತುಂಬಿಸ್ತಾರೆ ಪ್ರಿಯರೇ, ಕಳಿಸಿಕೊಡ್ತಾರೆ ಪ್ರಿಯರೇ. ಅಷ್ಟೊಂದು ಸೌಭಾಗ್ಯ ನಮಗೆ ದೇವರಿಟ್ಟಿದ್ದಾರೆ. ಅಂಥ ಸೌಭಾಗ್ಯವನ್ನು ದೇವರಿಟ್ಟಿದ್ದಾರೆ. ಈ ಶರೀರ ಬಳಲಿಕೆ ಇರ್ಬೋದು, ನನ್ನ ಅಂತರಂಗವನ್ನು ನಾನು ಯಾವಾಗ ಯೇಸುವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನೋ ನನ್ನ ಅಂತರಂಗ ದೇವರು ಕ್ಲೀನ್ ಮಾಡಿದರು, ಅಂದರೆ ಶುಚಿ ಮಾಡಿದರು. ನನ್ನ ಅಂತರಂಗವನ್ನು ಯೇಸು ತಮ್ಮ ರಕ್ತದಿಂದ ತೊಳೆದರು. ಈಗ ನನ್ನ ಅಂತರಂಗ ಶುದ್ಧವಾಗಿದೆ. ಈ ಅಂತರಂಗ ಶುದ್ಧವಾಗಿರುವುದರಿಂದ ಈಗ ಪವಿತ್ರಾತ್ಮರು ಅಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದಲೇ ಪೌಲ ಹೇಳಿದ್ದು, ನನ್ನ ದೇಹ ದೇವರ ಆಲಯ, ನನ್ನಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಿದ್ದಾರೆ. ಯಾರಿಗೆ ಈ ಅರಿವಿಲ್ಲವೋ ಅವರು ನಷ್ಟಪಟ್ಟು ಹೋಗ್ತಾರೆ.
ಯಾರಿಗೆ ಈ ಅರಿವಿಲ್ವೋ ಅವರು ನಷ್ಟಪಟ್ಟು ಹೋಗ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ಪಕ್ಕದಲ್ಲಿರೋರಿಗೆ ಹೇಳಿ, ನಿನ್ನ ಶರೀರ ದೇವರ ಆಲಯ, ನಿನ್ನಲ್ಲಿ ಪವಿತ್ರಾತ್ಮರು ಈಗ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಾತು ಕೂಡ ಹೇಳೋದು ಸ್ವಲ್ಪ ಕೇಳಿಸ್ತದೇನೋ ನೋಡಿ. ಹಲ್ಲೆಲೂಯಾ. ಯಾರಿದ್ದಾರೆ ನಿಮ್ಮಲ್ಲಿ? ಯಾರಿದ್ದಾರೆ ನಿಮ್ಮಲ್ಲಿ? ಯಾರಿದ್ದಾರೆ ನಿಮ್ಮಲ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಎದ್ದು ಕುಣಿಬೇಕು ನಾವು. ಆ್ಯಕ್ಚುಲಿ ಎಂಥ ಸೌಭಾಗ್ಯ ನಮಗೆ, ಎಂಥ ಸೌಭಾಗ್ಯ. ಏನು ಬೇಕು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಎಷ್ಟು ಭಾಗ್ಯಶಾಲಿಗಳು ನಾವು ಅಂದರೆ, ಆ 4,000 ವರ್ಷಗಳ ಕಾಲ ದೇವರು ಪವಿತ್ರಾತ್ಮರು ಒಬ್ಬರಲ್ಲಿ ವಾಸ ಮಾಡಲಿಲ್ಲ. ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬೇಡವಾದ ರೀತಿಯಲ್ಲಿ ಬದುಕಿದ್ದೇವೆ. ಅಂಥ ನಮ್ಮನ್ನು ಯೇಸುವೆ, ನಾನು ನಿನ್ನನ್ನು ವಿಶ್ವಾಸಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನೊಂದಿಗೆ ಜೀವಿಸ್ತೇನೆ ಅಂತೇಳಿ ಒಂದೇ ಒಂದು ಸಾರಿ ಹೇಳಿದ ಆ ಮಾತಿಗೆ ಯೇಸು ನನ್ನ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನನ್ನ ಅಂತರಂಗದಲ್ಲಿ ಅವರ ಆತ್ಮರನ್ನು, ಅವರ ಪರಿಶುದ್ಧಾತ್ಮರನ್ನು, ತಂದೆ ದೇವರ ಆತ್ಮರನ್ನು ನನ್ನ ನಿಮ್ಮೊಳಗಡೆ ಕಳುಹಿಸಿಕೊಟ್ಟು ಅವರನ್ನು ಹಿಂಬಾಲಿಸಲಿಕ್ಕೆ ಅವರೇ ನಮಗೆ ಸಹಾಯ ಮಾಡ್ತಿದ್ದಾರೆ. ಈ ಒಂದು ಕೃಪೆಯನ್ನು ಕೊಟ್ಟಂಥ ದೇವರಿಗೆ ನಾವೆಲ್ಲರೂ ಕೂಡ ಮೊಣಕಾಲೂರಿ ಈ ಆರಾಧನೆ ವೇಳೆ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಳ್ಳೋಣ.